ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿ ನಾಯಕರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಎಲ್ಲಾ ಪಕ್ಷಗಳಿಂದಲೂ ಕೂಡ ತಮ್ಮದೇ ರೀತಿಯಾದಂತ ಸ್ಟ್ರಾಟಜಿಯನ್ನ ಮಾಡಲಾಗ್ತಾ ಇದೆ. ಇದೀಗ ಬಿಜೆಪಿಯಲ್ಲೂ ಕೂಡ ತಮ್ಮದೇ ರೀತಿಯಾದಂತ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಮೈಸೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಅಮಿತ್ ಶಾಗೆ ಬಿವೈ ವಿಜಯೇಂದ್ರ ಪ್ರತಾಪ್ ಸಿಂಹ ಸ್ವಾಗತ ಕೋರಿದ್ದಾರೆ. ನೋಡಿ, ಅಮಿತ್ ಶಾ ಚುನಾವಣಾ ಚಾಣಕ್ಯ, ರಾಜಕೀಯ ಚಾಣಕ್ಯ ಅಂತ ಕರೆಸಿಕೊಳ್ತಾರೆ. ಇವತ್ತು ಅವರು ಮೈಸೂರಿಗೆ ಆಗಮಿಸಿರುವಂತದ್ದು. ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಕಾರ್ಯಕಾರಿಣಿ ಸಭೆ ಇದೆ. ಮೊದಲಿಗೆ ರಾಜ್ಯ ನಾಯಕರ ಜೊತೆಗೆ ಅಮಿತ್ ಶಾ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಪ್ರಮುಖ ಮುಖಂಡರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರ 4 ಜಿಲ್ಲೆಗ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಿಂದ 20 ಮಂದಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗವನ್ನ ಗುರಿಯಾಗಿಸಿಕೊಂಡು ಈ ಸಭೆಯನ್ನ ಮಾಡಲಾಗ್ತಾ ಇದೆ. ಹಾಸನ, ಮಂಡ್ಯ, ಮೈಸೂರು, ಕೊಡಗು ಬಿಜೆಪಿಗೆ ಸುಲಭ ಗೆಲುವು ಸಾಧ್ಯತೆ. ಚಾಮರಾಜನಗರ ಕ್ಷೇತ್ರದ ಗೆಲುವಿನ ರಣತಂತ್ರವನ್ನ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಲೋಕಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ನಾಯಕರು ಎನ್ನಿಲ್ಲದಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಆಗಮಿಸ್ತಾ ಇರುವಂತದ್ದು ಒಂದು ರೀತಿಯಾದಂತಹ ಹೊಸ ಹುರುಪನ್ನ ತಂದುಕೊಡ್ತಾ ಇದೆ ಬಿಜೆಪಿಯ ಕಾರ್ಯಕರ್ತರಲ್ಲಿ. ಪ್ರಮುಖವಾಗಿ ಬಿಜೆಪಿಯ ನಾಯಕರ ಜೊತೆಗೆ ಇವತ್ತು ಮೀಟಿಂಗ್ ಅನ್ನ ಕೂಡ ಇಟ್ಕೊಳ್ಳಲಾಗಿದೆ. ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ಯಾರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು, ಆಕಾಂಕ್ಷಿತರು ಯಾರಿದ್ದಾರೆ, ಯಾರನ್ನ ಆಯ್ಕೆ ಮಾಡಿದ್ರೆ ಒಳ್ಳೆಯದು, ಅಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ. ಪ್ರಮುಖವಾಗಿ ಹಾಸನ, ಮಂಡ್ಯ, ಮೈಸೂರು ಈ ಭಾಗವನ್ನ ಹೆಚ್ಚಿನದಾಗಿ ಕಾನ್ಸಂಟ್ರೇಷನ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ತಲೆನೋವಾಗಿದ್ದು ಅಥವಾ ತಲೆಬಿಸಿ ತಂದಿದ್ದು ಇದೇ ಕ್ಷೇತ್ರಗಳು. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಹೆಚ್ಚಿನ ರೀತಿಯಾದಂಥ ಒಲವನ್ನ ತೋರಿಸಬೇಕು, ಪ್ಲಾನ್ ಅನ್ನ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಆಗಮಿಸ್ತಾ ಇರುವಂಥದ್ದು. ಚರ್ಚೆಯನ್ನ ಮಾಡಲಿದ್ದಾರೆ. ಈ ಚರ್ಚೆಯಲ್ಲಿ ಬಿಜೆಪಿ ನಾಯಕರುಗಳು, ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆ ಆಗುತ್ತೆ, ಅಮಿತ್ ಶಾ ಬಂದು ಹೋದ ನಂತರ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಈಗಾಗಲೇ JDS ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ಳಲಾಗಿದೆ. ಸೊ JDS ಜೊತೆಗಿನ ಮೈತ್ರಿ ಆದ ನಂತರ ಕೆಲವು ಕಡೆಯಲ್ಲಿ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಇನ್ನು ನಡೀತಾ ಇದೆ. ಹೀಗಿರ್ಬೇಕಾದ್ರೆ 2 ಗಂಟೆಗೂ ಹೆಚ್ಚು ಕಾಲ ಕಾರ್ಯಕಾರಿಣಿ ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರುಗಳು ಏನ್ ಹೇಳ್ತಾರೆ, ಅಮಿತ್ ಶಾ ಅವರ ಒಲವು ಏನಿದೆ, ಹೈಕಮಾಂಡ್ ನಾಯಕರ ತೀರ್ಮಾನ ಏನಿದೆ, ಚುನಾವಣೆಗೆ ಏನ್ ಸ್ಟ್ರಾಟಜಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲವನ್ನ ಕೂಡ ಚರ್ಚೆನ ಮಾಡಲಾಗುತ್ತೆ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ. 11:20ಕ್ಕೆ ದರ್ಶನ ಮುಗಿಸಿ ವಾಪಸ್ ಆಗ್ತಾರೆ. ಮಂಡಕಹಳ್ಳಿ ವಿಮಾನ ನಿಲ್ದಾಣದಿಂದ ಸುತ್ತೂರು ಕ್ಷೇತ್ರಕ್ಕೆ ಪ್ರಯಾಣವನ್ನು ಕೂಡ ಮಾಡಲಾಗತ್ತೆ. ಮಧ್ಯಾಹ್ನ 12:10ರಿಂದ 1:30ರವರೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಇನ್ನು ತೀರ್ಥಯಾತ್ರಾ ಗೆಸ್ಟ್ ಹೌಸ್ ಅನ್ನ ಉದ್ಘಾಟನೆ ಮಾಡಲಾಗುತ್ತೆ. ಮಧ್ಯಾಹ್ನ 2:10ಕ್ಕೆ ಸುತ್ತೂರಿನಿಂದ ಹೆಲಿಕಾಪ್ಟರ್ ಮೂಲಕ ವಾಪಸ್ ಆಗ್ತಾರೆ. ನೋಡಿ, ಇವತ್ತಿನ ಅಮಿತ್ ಶಾ ಅವರ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ವಿ. ಹಲವು ಕಾರ್ಯಕ್ರಮಗಳು ಇದೆ. ಅದರ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಹುರುಪು ತುಂಬುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡಬೇಕಾಗತ್ತೆ. ಒಂದಷ್ಟು ಸಂದೇಶಗಳನ್ನು ಕೂಡ ನೀಡಬೇಕಾಗತ್ತೆ. ಹಾಗೇನೆ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಅಮಿತ್ ಶಾ ಅವರ ಜೊತೆಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸ್ತಾರೆ ಅಂತ ಅಂದಾಗಲೇ ಸಹಜವಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ನಿರೀಕ್ಷೆ ಇರುತ್ತೆ. ಕಾರಣ ಅವರನ್ನ ಚುನಾವಣಾ ಚಾಣಕ್ಯ ಅಂತ ಕೂಡ ಕರೀತಾರೆ. ಸೊ ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ವಿವಿಧ ಕಾರ್ಯಕ್ರಮದ ನೆಪದಲ್ಲಿ ಅವರು ಆಗಮಿಸ್ತಾ ಇರುವಂಥದ್ದು. ಇವತ್ತೇನೆಲ್ಲ ಕಾರ್ಯಕ್ರಮಗಳು ಇದೆ ಮತ್ತು ಅವರು ಬಂದಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವ ಥರ ಸಂಚಲನ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ? ಹೌದು ನೀತಿ, ಈಗ ಮುಖ್ಯವಾಗಿ ಸುತ್ತೂರು ಜಾತ್ರಾ ಮಹೋತ್ಸವದ ನೆಪದಲ್ಲಿ ಬರ್ತಾ ಇರುವಂತಹ, ಅಂದ್ರೆ ಈಗಾಗಲೇ ಮೈಸೂರಿಗೆ ಆಗಮಿಸಿರುವಂತಹ
ಕೇಂದ್ರ ಸಚಿವ ಅಮಿತ್ ಶಾ ಏನಿದ್ದಾರೆ ಇವರು ಇಷ್ಟು ದಿನ ಅಂದ್ರೆ ಮುಖ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆ ಕಳೆದಂತಹ ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿದ್ದಂತಹ ಬಿಜೆಪಿಯ ನಾಯಕರು ಈಗ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ, ಸಮೀಪಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಅಲರ್ಟ್ ಆಗುವ ಮುಖಾಂತರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಅದಕ್ಕೆ ರಾಜ್ಯ ನಾಯಕರಿಗೆ ಹುರುಪನ್ನು ತುಂಬುವಂತಹ ನಿಟ್ಟಿನಲ್ಲಿ ಇವತ್ತು ಮೈಸೂರಿಗೆ ಆಗಮಿಸಿರುವಂತಹ ಅಮಿತ್ ಶಾ ಏನಿದ್ದಾರೆ ಇವರು ಅವರೊಟ್ಟಿಗೆ ಒಂದಷ್ಟು ಸಭೆಯನ್ನ ಮಾಡುವ ಮುಖಾಂತರ ಸಭೆಗಳಲ್ಲಿ ಇಡೀ ರಾಜ್ಯದ ಒಂದು ನಾಡಿಮಿಡಿತವನ್ನು ಅರಿತಕ್ಕಂಥದ್ದು. ಹೆಚ್ಚಿನದಾಗಿ ಮೈಸೂರು ಭಾಗದಲ್ಲಿ, ಮೈಸೂರು ಕೊಡಗು ವಿಧಾನಸಭಾ ಲೋಕಸಭಾ ಕ್ಷೇತ್ರ ಇರಬಹುದು, ಮಂಡ್ಯ, ಹಾಸನ, ಚಾಮರಾಜನಗರ, ಹೀಗೆ ಈ 4 ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಈ 4 ಲೋಕಸಭಾ ಕ್ಷೇತ್ರಗಳ ನಾಡಿಮಿಡಿತವನ್ನು ಹರಿಯೋದ್ರ ಜೊತೆಗೆ ಈಗ ಮುಖ್ಯವಾಗಿ 4 ಕ್ಷೇತ್ರಗಳನ್ನು ಕೂಡ ಗೆಲ್ಲುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕಾಗಿದೆ, ಇದರಿಂದಾಗಿ ಏನೆಲ್ಲ ಸಮಾಲೋಚನೆಯ ಅಂದ್ರೆ ಇಲ್ಲಿ ಇರತಕ್ಕಂಥ ಈ ಭಾಗದ ಬಿಜೆಪಿಯ ನಾಯಕರೊಟ್ಟಿಗೆ ಏನು ಮಾತುಕತೆಯನ್ನು ನಡೆಸಬೇಕಾಗಿದೆ, ಎಲ್ಲಾ ಸಭೆಯನ್ನು ಕೂಡ ಈ ಸಭೆಯ ಮೂಲಕ ಇದೆಲ್ಲ ಚರ್ಚೆಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಂತಹ ಸಂದರ್ಭದಲ್ಲಿ ಏನು 2:40 ವೇಳೆಯಲ್ಲಿ ಅಂದ್ರೆ ರಾತ್ರಿ 2:40 ವೇಳೆಯಲ್ಲಿ ಮೈಸೂರಿಗೆ ಆಗಮಿಸಿರುವಂತಹ ಅಮಿತ್ ಶಾ ಮೊದಲಿಗೆ ಇವತ್ತು ಈಗಾಗಲೇ ಮೈಸೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಲ್ಲಿಂದ ನೇರವಾಗಿ ಸುಮಾರು 11 ಗಂಟೆ 10 ನಿಮಿಷದ ವೇಳೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಯ ದರ್ಶನವನ್ನು ಪಡೆಯೋದ್ರ ಜೊತೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ನೇರವಾಗಿ ಚಾಮುಂಡಿ ಬೆಟ್ಟದಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ತೆರಳುತ್ತಾರೆ. ಸುತ್ತೂರಿಗೆ ತೆರಳುವಂತಹ ಅಮಿತ್ ಶಾ ಅವರು ಅಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುವ ಮುಖಾಂತರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಮಧ್ಯಾಹ್ನದ ಊಟವನ್ನು ಕೂಡ ಅಲ್ಲೇ ಸ್ವೀಕರಿಸಿ ತದನಂತರ ಅಲ್ಲಿಂದ ನೇರವಾಗಿ ಸುತ್ತೂರಿನಿಂದ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ರಸ್ತೆಯ ಮೂಲಕ ಮೈಸೂರಿನ ಖಾಸಗಿ ಹೋಟೆಲ್ಗೆ ಆಗಮಿಸ್ತಾರೆ. ಅಲ್ಲಿ ಮೈಸೂರು ಭಾಗದ ರಾಜ್ಯ ಏನು ಬಿಜೆಪಿಯ ನಾಯಕರುಗಳೇನಿದ್ದಾರೆ ಇವರೊಟ್ಟಿಗೆ ಸಭೆಯನ್ನ ಮಾಡ್ತಾರೆ, ಕಾರ್ಯಕಾರಿಣಿ ಸಭೆಯನ್ನ ಮಾಡ್ತಾರೆ. ಜೊತೆಗೆ ಕ್ಲಸ್ಟರ್ ಲೀಡರ್ಸ್ ಅಂತ ಏನ್ ಮಾಡಲಾಗಿದೆ ಆ ಒಂದು ಲೀಡರ್ಗಳ ಒಂದು ಮಾಹಿತಿಯನ್ನ ಅಂದ್ರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಇರತಕ್ಕಂತ ನಾಡಿಮಿಡಿತವನ್ನು ಅರಿಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕಾಗಿದೆ ಗೆಲ್ಲಲಿಕ್ಕೆ ಇದೆಲ್ಲಾ ಪ್ಲಾನ್ ಅನ್ನು ಕೂಡ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಇರತಕ್ಕಂಥ ಶಾಸಕರುಗಳಿರಬಹುದು, ಜೊತೆಗೆ ಮಾಜಿ ಶಾಸಕರುಗಳಿರಬಹುದು, ಜೊತೆಗೆ ಜವಾಬ್ದಾರಿಯುತವಾದಂತಹ ಸ್ಥಾನಗಳಲ್ಲಿ ಇರತಕ್ಕಂಥ ಎಲ್ಲ ಬಿಜೆಪಿಯ ನಾಯಕರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಸುಮಾರು 2:30 ವೇಳೆಗೆ ಆರಂಭವಾಗುವಂತಹ ಒಂದು ಸಭೆ ನಿರಂತರವಾಗಿ 2 ಗಂಟೆಗಳ ಕಾಲ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಸಭೆ ಮುಗಿಸಿದ ನಂತರ ಸುಮಾರು 4 ಗಂಟೆ 55 ನಿಮಿಷಕ್ಕೆ ಮೈಸೂರಿನಿಂದ ವಾಪಸ್ ಅವರು ಗುಜರಾತ್ನ ಅಹಮದಾಬಾದ್ಗೆ ತೆರಳಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಈಗ ಮುಖ್ಯವಾಗಿ ಈ ಒಂದು ಜಾತ್ರಾ ಮಹೋತ್ಸವದ ನೆಪದಲ್ಲಿ ಈಗಾಗಲೇ ಬಂದಿರುವಂತಹ ಅಮಿತ್ ಶಾ ಇದ್ದಾರೆ. ಅಮಿತ್ ಶಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಬೇಕಾಗಿದೆ ಆ ಒಂದು ತಂತ್ರಗಾರಿಕೆಯನ್ನು ರೂಪಿಸುವಂತಹ ನಿಟ್ಟಿನಲ್ಲಿಯೇ ಈ ಒಂದು ಸಭೆಗಳನ್ನು ಕರೆಯಲಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರುಗಳು ಕೂಡ ಮೈಸೂರಿಗೆ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಮಧ್ಯಾಹ್ನ ನಡೆಯುವಂತಹ ಸಭೆಯಲ್ಲಿ ಭಾಗಿಯಾಗುವ ಮುಖಾಂತರ ಯಾಕೆ ಅಂತ ಹೇಳಿದ್ರೆ ಇದು ಸಿಎಂ ತವರು ಜಿಲ್ಲೆ, ಈ ಒಂದು ತವರು ಜಿಲ್ಲೆಯಲ್ಲಿ ಗೆಲ್ಲೋದ್ರ ಜೊತೆಗೆ ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಪಣವನ್ನು ತೊಟ್ಟಿರುವಂತಹ ಬಿಜೆಪಿಯ ನಾಯಕರಿಗೆ ಇದು ಹೆಚ್ಚಿನದಾಗಿ ಏನು ಅಮಿತ್ ಶಾ ಅವರು ಕೊಡ್ತಾ ಅಂದ್ರೆ ಹುರುಪು ಬಂದಿರತಕ್ಕಂಥದ್ದು. ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅನ್ನೋ ಒಂದು ಆ ಮಾತುಗಳು ಕೂಡ ಈಗ ಇರತಕ್ಕಂಥದ್ದು. ಮುಖ್ಯವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಇದು ಸಾಕಷ್ಟು ಮಹತ್ವಾಕಾಂಕ್ಷೆಯ ಒಂದು ಚುನಾವಣೆ ಆಗಿರತಕ್ಕಂಥದ್ದು. ಈ ಬಾರಿ ಗೆಲ್ಲಲೇಬೇಕಾದಂತಹ ಒಂದು ಪಣವನ್ನು ತೊಟ್ಟಿರತಕ್ಕಂಥ ಬಿಜೆಪಿ ಈಗ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಜೊತೆಗೆ ಅವರು ಕೊಡ್ತಕ್ಕಂಥ ಒಂದಷ್ಟು ಐಡಿಯಾಗಳನ್ನು ಫಾಲೋ ಮಾಡುವ ಮುಖಾಂತರ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲಿಕ್ಕೆ ರಾಜ್ಯ ನಾಯಕರು ಕೂಡ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇವತ್ತಿನ ಸಭೆಯಲ್ಲಿ ಕ್ಲಸ್ಟರ್ ಅಂದ್ರೆ 4 ಜಿಲ್ಲೆಗಳನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಾಯಕರು ಏನು ಮೈಸೂರು ಮತ್ತೆ ಚಾಮರಾಜನಗರ, ಮಂಡ್ಯ ಮತ್ತೆ ಹಾಸನ ಏನಿದೆ ಈ ಒಂದು ಜಿಲ್ಲೆಗಳ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಮಾಜಿ ಶಾಸಕ ಜೊತೆಗೆ ಮಾಜಿ ಸಚಿವ ಎಸ್.ಎ. ರಾಮದಾಸ್ ಅವರು ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಒಂದಷ್ಟು ಸಭೆ ನಡೀತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಆಯಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳೇನಿದ್ದಾವೆ ಎಲ್ಲಾ ಚಿತ್ರಣವನ್ನು ಕೂಡ ಕೊಡ್ತಕ್ಕಂಥದ್ದು. ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕಾಗಿದೆ ಇದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿಯೇ ಅಮಿತ್ ಶಾ ಅವರು ಕೊಡ್ತಕ್ಕಂಥ ಒಂದಷ್ಟು ಐಡಿಯಾಲಜಿಗಳೇನಿದ್ದಾವೆ ಎಲ್ಲವನ್ನು ಕೂಡ ಪಡೆದುಕೊಳ್ಳುವಂತಹ ರಾಜ್ಯ ಬಿಜೆಪಿಯ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಕಷ್ಟು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅಮಿತ್ ಶಾ ಅವರ ಈ ಒಂದು ಸಭೆ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ. Control to Peter, level 3. Control to Peter, Peter,
ಎಲ್ಲ ಕ್ಲಿಯರ್ ಇದೆ ಮೇಡಮ್. ಕರ್ನಾಟಕ ಪೇಜ ದೇವರಾಜ 3